ಸ್ವಾಗತ. ಇದು ಇಲ್ಲಿ ನೂತನ ಆಚರಣೆಯೊಂದಿಗೆ ನಾವು ಮಾಡುತ್ತಿರುವ ಪ್ರತಿಭಟನೆಯ ವಿವರ ಏನು ಅಂದರೆ, ನಾವು ದಿನಾಂಕ 19/2/25 ಒಂದು ನ್ಯಾಯಾಲಯದ ಆದೇಶ ಅಂದರೆ ಡಿಗ್ರಿ ಕಾಪಿ ಅನ್ವಯ ಖಾತೆ ಮಾಡಿಕೊಡಿ ಎಂದು ನಾನು ಇಲ್ಲಿ ಸಮರ್ಥಿಸಿಕೊಂಡಿದ್ದೆ. ಆದರೆ ಇದುವರೆಗೂ ಖಾತೆ ಮಾಡಿಕೊಟ್ಟಿರೋದು ಬಂದು ಕೇಳಿದಾಗಲೆಲ್ಲ ಸುಮ್ಮನೆ ಅರ್ಜಿ ಹಾಕಿ ಹೋಗಬೇಡಿ, ಫಾಲೋ ಅಪ್ ಮಾಡ್ತೀರಿ ಎಂಬ ಉಚಿತ ಸಲಹೆ ಬಿಟ್ಟರೆ ಕೆಲಸ ಮಾತ್ರ ಇದುವರೆಗೂ ಆಗಿಲ್ಲ. ಕಾರಣ ಕೇಳಿದರೆ ಅದು ಯಾವುದೋ ಗೌರ್ಮೆಂಟ್ ಆದೇಶ ಇದೆ, ಅದರಿಂದ ನಿಲ್ಲಿಸಿದ್ವಿ, 3-4 ತಿಂಗಳಾಗುತ್ತೆ. ಈ ಸರ್ವೇಯರ್ಗಳು ಅವರು ಸ್ಟ್ರೈಕಲ್ಲಿ ಕೂತಿದ್ದಾರೆ, ಇದೇ ಒಂದು ವಿವರಗಳೊಂದಿಗೆ ಬರ್ತಾ ಇದೆ. ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ AC ಆಫೀಸ್ ಕಳಿಸಿದ್ದೀವಿ, ನಿಮ್ಮದು ಅಲ್ಲಿ ಖಾತೆ ಆಗುತ್ತೆ ಅಂದರು. ಅಲ್ಲಿ ಹೋಗಿ ಕೇಳಿದರೆ ಅಲ್ಲಿ ಪ್ರಸಾದ್ ಅನ್ನೋ ಒಬ್ಬ ಕೇಸ್ ವರ್ಕರು ಮಹಾನುಭಾವ ನಮ್ಮ AC ಸಾಹೇಬರು ಡ್ಯಾಂಗಲನ್ನು ಕಳೆದುಕೊಂಡಿರ್ತಾರೆ, ಆದ್ದರಿಂದ ಒಂದು ವಾರದಲ್ಲಿ ಡ್ಯಾಂಗಲ್ ಬಂದ ಮೇಲೆ ಮಾಡಿಕೊಡ್ತೇವೆ ಅಂತ ಹೇಳಿರ್ತಾರೆ. ಡ್ಯಾಂಗಲ್ ಕಳ್ಕೊಂಡಿರೋ ಅಧಿಕಾರಿ ಎಂತ ಬೇಜವಾಬ್ದಾರಿ ಆಗಬೇಕು, ಅದು ಬಂದ ಮೇಲೆ ಕೂಡ ಇಷ್ಟು ತಿಂಗಳಾದರೂ ಇನ್ನೂ ಅಲ್ಲೇ ಇಟ್ಕೊಂಡಿರೋ ಇವ್ರು ಬೇಜವಾಬ್ದಾರಿ ಅನ್ಬೇಕೋ, ವ್ಯವಸ್ಥೆಯನ್ನು ಅಣಕಿಸ್ಬೇಕೋ ಅರ್ಥ ಆಗ್ತಿಲ್ಲ. ಇದೇ ಅಲ್ಲದೆ ಡಿಗ್ರಿ ಎಲ್ಲ ನಮ್ಮ ಪೂರ್ವಜರು ವಂಶಸ್ಥರಿಂದ ನಮ್ಗೆ ಬಂದಿರೋ ಆಸ್ತಿ ಏನು ಲಿಕ್ವಿಡೇಷನ್ ಇನ್ನೊಂದು ಮತ್ತೊಂದು ಇರ್ತಕ್ಕಂಥದ್ದು ಅಲ್ಲ. ಅದು ಈ ಹುಡುಗಿದು ಏನು ಮಾಡಿದ್ದಾರೆ, 1 ಎಕರೆ ಪೈಕಿ 20 ಗುಂಟೆ ಖಾತೆ ಮಾಡಿಕೊಡಿ ಅಂತ ಹೇಳಿದರೆ 1 ಎಕರೆ ಮಾಡಿ ಅಂತ ಇಲ್ಲಿಂದ ಅಲ್ಲಿ ಕಳಿಸ್ಬಿಟ್ಟಿದ್ರು. ಅವರು ಮತ್ತೆ ಅಲ್ಲಿಂದ ಇಲ್ಲಿಗೆ ವಾಪಸ್ ಕಳಿಸ್ತಾರೆ. ಇನ್ನು ಈ ಹುಡುಗಿಗೆ ಕೂಡ ನ್ಯಾಯಾಲಯದ ಡಿಗ್ರಿ ಆದೇಶದಂತೆ ಬಂದಿದೆ. ಅದರಲ್ಲಿ ಯಾರು ಈ ಹುಡುಗಿಗೆ ಆಸ್ತಿಯಲ್ಲಿ ಭಾಗ ಕೊಟ್ಟರು ಅವರು ಬ್ಯಾಂಕಲ್ಲಿ ಸಾಲ ಮಾಡಿದ್ದಾರೆ. ಆ ಸಾಲ ಅಲ್ಲಿಗೆ ಇದೆ ಅಂತ ಇವ್ರ ಪಾಣಿಯಲ್ಲೂ ಬಂದಿದೆ, ಅವ್ರ ಪಾಣಿಯಲ್ಲೂ ಬಂದಿದೆ. ಅದನ್ನು ತೆಗೆದುಕೊಡಿ ಅಂತ ಇವರು ಅರ್ಜಿ ಹಾಕ್ಕೊಂಡು 8 ತಿಂಗಳಾಗಿದೆ. ನಾನು ಅರ್ಜಿ ಹಾಕಿ 1 ವರ್ಷ 5 ತಿಂಗಳಾಗಿದೆ. ಈ ಹುಡುಗಿ ಅರ್ಜಿ ಹಾಕಿ 9 ತಿಂಗಳಾಗಿದೆ. ಇವಿಷ್ಟು ಇಲ್ಲಿ ನಡೀತಾ ಇರತಕ್ಕಂಥ ಅವ್ಯವಸ್ಥೆಗಳು. ಇನ್ನು ಯಾವುದೇ ಒಂದು ಸಮಜಾಯಿಷಿ ಕೊಡಿ ಅಂತ ಕೇಳಿದರೆ ಪ್ರತಿಯೊಂದಕ್ಕೂ ಇಲ್ಲೊಂದು ಕ್ರಿಯಾಮಾಮಂತಿದ್ದಾರೆ, ಅವ್ರನ್ನ ಕರೀತಾರೆ. ಸಂಬಂಧಪಟ್ಟಿರೋ ಸೆಕ್ಷನ್ನಿಂದ ಸಂಬಂಧ ಪಡೆದೇ ಇರೋ ಸೆಕ್ಷನ್ಗಳೆಲ್ಲನೂ ಅವ್ರಿಗೆ ಹೊರಿಸಿದಾರ ಜವಾಬ್ದಾರಿ ಇಲ್ಲಿ ಅರ್ಥ ಆಗ್ತಿಲ್ಲ. ಇನ್ನು ಸರ್ವೆ ಡಿಪಾರ್ಟ್ಮೆಂಟ್ ಅರ್ಜಿ ಹೋದರೆ ಅಲ್ಲೊಬ್ಬ ಮಹಾನುಭಾವ ಕೂತಿದ್ದಾರೆ ಸೂಪರ್ವೈಸರು, ಯಾರಿಗೆ ಆಗಲಿ ಅವ್ರು ಬಂದು ಮಾತಾಡೋಕ್ಕೆ ಹೇಳಿ ಅಂತ. ಆ ಕರೆಸ್ಕೊಂಡು ಏನು ಮಾಡ್ತಾರೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. ಇವಿಷ್ಟು ಇಲ್ಲಿ ನಾವು ಈ ದಿನ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ. ಸುದ್ದಿ ಮಾಡಿ ನಮ್ಮ ಪ್ರತಿಭಟನೆಗೆ ಬೆಂಬಲ ಕೊಡಬೇಕಂತ ಇದು 100/1 ಮತ್ತು ಸರ್ವೆ ನಂಬರ್ 7/3B1 ತಂಗಡಿ ಉಂಟು ನಮ್ಮದು. ಇನ್ನು ಇವ್ರದ್ದು ಸೋಮೇನಹಳ್ಳಿ ಹೋಬಳಿ ಬರುತ್ತೆ, 22/2/22/4 ಸಂಬಿಗೆ ಮರದಹಳ್ಳಿ ಗ್ರಾಮದ. ಇವರಿಬ್ಬರದು ಒಂದೇ. 16/7/25 ಇವ್ರದ್ದು ಕೊಟ್ಟು 5/11/20 ಖಾತೆ ಮಾಡ್ತಾ ಇತ್ತು. ಯಾಕೆ ಅಂತ ಅರ್ಥ ಆಗ್ತದೆ. ಹಂಗೆ ಅಂತ ಇಲ್ಲಿ ಕೆಲಸಗಳೇ ನಡೀತಾ ಇಲ್ವಾ ಅಂದರೆ, ದೊಡ್ಡವರಿಂದ ಫೋನ್ಗಳು ಬಂದರೆ ಕೆಲಸಗಳಾಗ್ತವೆ, ಇಲ್ಲ ಬ್ರೋಕರ್ಗಳು ಹಿಂದೆ ಹೋದರೆ ಕೆಲಸಗಳಾಗ್ತವೆ. ಅವ್ರ ಮಾಹಿತಿ ಕೊಡಲಿ ಕಳೆದ 2 ವರ್ಷಕ್ಕಿಂತ ಯಾವ್ಯಾವ ಎಷ್ಟು ಖಾತೆಗಳು ಮಾಡಿದ್ದಾರೆ ಅಂತ, ಅದ್ರ ಹಿಂದೆ ಯಾರ್ಯಾರ್ದು ಬೆಂಬಲ ಇದೆ, ಇಲ್ಲ ಅದಕ್ಕೆ ಯಾರ್ಯಾರು ಧಮಕಿ ಹಾಕಿದ್ದಾರೆ, ಇನ್ನೊಂದು ಮತ್ತೊಂದು ಮಾಡಿಕೊಟ್ಟಿದ್ದಾರೆ ಅನ್ನೋ ವಿವರ ಬೇಕಾದರೆ ನಾವು ಕೊಡ್ತೀವಿ. ಈ ಸಹ ಕೂಡಿಸ್ತಾರೆ, ತಲೆ ನೇಮಿಸ್ತಾರೆ. 2 ದಿನ ಟೈಮ್ ಕೊಡಿ, 1 ವಾರ ಟೈಮ್ ಕೊಡಿ ಅಂತ. ಹಾಗಿಲ್ಲ ಅಂದರೆ ಅಹಮರಣ ಉಪವಾಸ ಸತ್ಯಾಗ್ರಹ ಇಲ್ಲೇ ಕೊಡ್ತೀವಿ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ.